ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ನಗಲಿಗೆ ವಾಸ್ತುಭವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶನಿವಾರ ಆಯಿತು ಅಂತಂದರೆ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಅದಲ್ಲಿ ಹೇಳ್ತಾ ಇರ್ತೀನಿ. ಆ ಸೀರೀಸಲ್ಲಿ ಹೋಗ್ತಾ ಇರೋಂಥದ್ದು 9ನೇ ಸೀರೀಸು ಯಾವುದು, ಸೈಟ್ ಯಾವ ರೀತಿ ನೋಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇರ್ತೀನಿ. ಓವರಾಲ್ ನೋಡೋಕ್ಕೋದ್ರೆ 65ನೇ ಸೀರೀಸು ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಅಂತ ಕೊಡ್ತಾ ಇದ್ದೀನಿ. ಅದಾದ ನಂತರ 2 ಪ್ರಶ್ನೆಗಳು. ಆ 2 ಪ್ರಶ್ನೆಗಳಲ್ಲಿ ಏನಂತಂದರೆ, ಒಬ್ಬರು ದಕ್ಷಿಣ ಭಾಗದಲ್ಲಿ ಸ್ಟೇರ್ಕೇಸ್ ಹೆಂಗಿದ್ರೆ ಚೆನ್ನ ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡೋಣ. ಮತ್ತೊಬ್ಬರು ಕೇಳ್ತಾ ಇದ್ದಾರೆ, ನಾರ್ತ್ ಈಸ್ಟಲ್ಲಿ ಹಾಲಿದೆ, ಹಾಲಲ್ಲಿ ನಾರ್ತ್ ಭಾಗಕ್ಕೆ ಟಿ ವಿ ಇಟ್ಟಿದ್ದೀವಿ, ಅದು ಕುಬೇರನ ದಿಕ್ಕಿಗೆ ಹೋಗ್ದಂಗೆ ಹೆಂಗೆ ನೋಡ್ಕೋಬೋದು ಅಂತ ಕೇಳ್ತಾ ಇದ್ದಾರೆ, ಅದಕ್ಕೂ ಉತ್ತರ ಕೊಡುವಂಥ ಪ್ರಯತ್ನವನ್ನು ಪಡ್ತೀನಿ. ಸೊ ಮೊಟ್ಟ ಮೊದಲಾಗಿ ಏನು ತಗೊಳ್ತಾ ಇದ್ದೀನಿ, ಸ್ಟೇರ್ಕೇಸು ಸೌತ್ ಭಾಗದಲ್ಲಿ ಇದೇ ದಕ್ಷಿಣ ಭಾಗ ಅಂತ ಅಂದ್ಕೊಳ್ಳಿ. ಈ ದಕ್ಷಿಣ ಭಾಗದಲ್ಲಿ ಯಾವ ರೀತಿ ಸ್ಟೇರ್ಕೇಸ್ ಇದ್ದರೆ ಒಳ್ಳೆಯದು ಅಂತ ಕೇಳ್ತಾ ಇದ್ದಾರಲ್ಲ. ಸೊ ಈ ದಕ್ಷಿಣ ಭಾಗದಲ್ಲಿ ತೊಗೊಂಡಾಗ ನೋಡಿ, ಇಲ್ಲಿ ಬರೆದಿರ್ತೀವಿ, ನಿಮ್ಗೆ ಅರ್ಥ ಆಗಿರುತ್ತೆ. ಈ ರೀತಿ ಇರುತ್ತೆ ಅಂತಾರೆ, ಸ್ಟೇರ್ಕೇಸ್ ಹೀಗಿರುತ್ತೆ. ಓಕೆ, ಇಲ್ಲಿ ಲ್ಯಾಂಡಿಂಗ್ ಇರುತ್ತೆ, ಹಿಂಗೆ ಹೋಗ್ತಾರೆ. ಸಾಧಾರಣವಾಗಿ ಏನು ಹೇಳುತ್ತೆ ಅಂತಾರೆ, ವಾಸ್ತುವಲ್ಲಿ ನಮಗೆ ಕ್ಲಾಕ್ ವೈಸ್ ಹೋಗಬೇಕು ಅಂತ ಹೇಳುತ್ತೆ, ಪ್ರದಕ್ಷಿಣಾಕಾರವಾಗಿ ಹೋಗಬೇಕು ಅಂತ. ಯಾಕೆ ಪ್ರದಕ್ಷಿಣಾಕಾರವಾಗಿ ಹೋಗಬೇಕು ಅಂತಂದಾಗ, ಮೆಟ್ಲು ಹೋಗ್ತಾ 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 ಭಾರ ಮೇಲ್ ಜಾಸ್ತಿ ಇರುತ್ತೆ, ಕೆಳಗೆ ಕಡಿಮೆ ಇರುತ್ತೆ ಅಂತ. ಅದು ಒಂದು ಲಾಜಿಕ್ಕು. ಎರಡನೇದು ಕ್ಲಾಕ್ ವೈಸ್ ಹೋಗಬೇಕು ಅಂತ. ಯಾಕಂದರೆ ಭೂಮಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇರುತ್ತೆ, ನಾವು ಕ್ಲಾಕ್ ವೈಸ್ ಹೋದಾಗ ಅದರ ಪಾಸಿಟಿವ್ ಎನರ್ಜಿ ನಮಗೆ ಪಾಸ್ ಆನ್ ಆಗುತ್ತೆ ಅಂತ ಅನ್ನೋದು ಮತ್ತೊಂದು ಸೈನ್ಸ್ ಹೇಳೋವಂಥದ್ದು. ಇಲ್ಲಿ ತೊಗೊಂಡ್ರೆ ಕ್ಲಾಕ್ ವೈಸ್ ಇಲ್ಲಿ ತೊಗೊಳ್ತೀವಿ. ಇಳಿಬೇಕಾದ್ರೆ ಏನಾಗುತ್ತೆ, ಈಸ್ಟನ್ನು ನೋಡಿ, ಇಲ್ಲಿ ಈಸ್ಟನ್ನು ನೋಡ್ಕೊಂಡು ಇಳಿತೀವಿ ಇಲ್ಲಿಗೆ. ಈ ರೀತಿ ಇದ್ದರೆ ಸ್ಟೇರ್ಕೇಸು ಈ ರೀತಿ ಮಾಡ್ಬೋದು. ಇಲ್ಲ ಇನ್ನೊಂದು ಥರ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಹೀಗಿರುತ್ತೆ ಅಂತಂದಾಗ, ಸೊ ಏನಾಗುತ್ತೆ, ಏನು ಕ್ಲಾಕ್ ವೈಸ್ ಇಲ್ಲಿಂದ ಶುರು ಮಾಡ್ಕೊಂಡು ಹಿಂಗೆ ಬರ್ತೀವಿ. ಇಲ್ಲಿ ಬಂದಾಗ ಏನಾಗುತ್ತೆ ಅಂತಂದರೆ, ಅಪ್ ಅಂತ ಬರ್ತೀವಿ. ಯೂಶಲಿ ಆರ್ಕಿಟೆಕ್ಚರ್ ಲ್ಯಾಂಗ್ವೇಜಲ್ಲಿ ನಾವು ಅಪ್ ಅಂತ ಬರೀತೀವಿ. ಅಪ್ ಅಂತಂದರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಓಕೆ, ಈ ಥರ ಬಂದಾಗ ಏನಾಗುತ್ತೆ, ನಾರ್ತನ್ನು ಫೇಸ್ ಮಾಡುತ್ತೆ, ಇದು ನಾರ್ತನ್ನು ಫೇಸ್ ಮಾಡುತ್ತೆ, ಇದು ಈಸ್ಟನ್ನು ಫೇಸ್ ಮಾಡುತ್ತೆ. ಓಕೆ, ನಾವು ಹತ್ತಬೇಕಾದ್ರೆ ಯಾವಾಗಲೂ ದಕ್ಷಿಣಾಭಿಮುಖವಾಗಿ ನೋಡ್ಕೊಂಡು ಹತ್ತಬೇಕು, ಇಲ್ಲಾಂದರೆ ಪಶ್ಚಿಮಾಭಿಮುಖವಾಗಿ ನೋಡ್ಕೊಂಡು ಹತ್ತಬೇಕು. ಇಳಿಬೇಕಾದಾಗ ಏನಾಗುತ್ತಾರೆ, ಇಳಿಬೇಕಾದಾಗ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದರೆ, ಮೆಟ್ಲನ್ನು ಹಿಡಿದ ತಕ್ಷಣ ನಾವು ಮನೆಯ ಯಾವುದೋ ಒಂದು ಭಾಗದಲ್ಲಿ ಇರೋದಿಲ್ಲ, ಅಲ್ಲಿಂದ ಇಳಿದ ತಕ್ಷಣ ಏನು ಮಾಡ್ತೀವಿ, ನಾವು ಕೆಲಸ ಕಾರ್ಯಕ್ಕೆ ಅಂತೇಳಿ ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋಗಬೇಕಾದಾಗ ಸಾಧಾರಣವಾಗಿ ನಾವು ಈಸ್ಟನ್ನು ನೋಡ್ತಾ ಅಥವಾ ನಾರ್ತನ್ನು ನೋಡ್ತಾ ನಾವು ಮನೆಯಿಂದ ಹೊರಗೆ ಹೋಗುವಂಥದ್ದು ಬಹಳ ಉತ್ತಮವಾದಂಥ ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಯಾಕೆಂದರೆ ನಾರ್ತ್ ಕಡೆ ಹೋಗ್ತಿದ್ದಂಗೆ ಏನಾಗುತ್ತೆ, ನಿಮಗೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಜಾಸ್ತಿ ಹೋಗುತ್ತೆ ಅಂತ ಅಂದ್ಬಿಟ್ಟು, ಈಸ್ಟ್ ಕಡೆ ಹೋಗ್ತಿದ್ದಂಗೆ ಅಂತ ಯು ಆರ್ ಫೋಕಸ್ಡ್ ಆನ್ ಯುವರ್ ಡ್ಯೂಟಿ ಅಂತಂತಂದ್ರು. ಆ ಒಂದು ಉದ್ದೇಶಕ್ಕೋಸ್ಕರ ನಾರ್ತ್ ಅಥವಾ ಈಸ್ಟನ್ನು ನೋಡಿಕೊಂಡು ಇಳ್ಕೊಂಡು ಮುಂದೆ ಹೋಗಿ ಅಂತ ಹೇಳ್ತಾರೆ. ಇದು ಯಾರು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಕೊಡ್ತಾರಂಥ ಉತ್ತರ. ಮತ್ತೊಬ್ಬರು ನಾರ್ತ್ ಈಸ್ಟ್ ಅಂದರೆ ಇದೇ ತಗೋಣ. ಸೊ ನಾರ್ತ್ ಈಸ್ಟಲ್ಲಿ ಬಂದಾಗ ಹಾಲಿದೆ, ಹಾಲಲ್ಲಿ ನಾರ್ತ್ ಭಾಗಕ್ಕೆ ಟಿ ವಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಇದೇನು ತಪ್ಪೇನಾಗಲ್ಲ, ಇದು ಓಕೆ. ಅವ್ರು ಕೇಳ್ತಾ ಇದ್ದಾರೆ, ಕುಬೇರನ ದಿಕ್ಕನ್ನು ಯಾವ ರೀತಿ ತಪ್ಪಿಸ್ಬೋದು ಅಂತಂದಾಗ, ಕುಬೇರನ ದಿಕ್ಕು ಅನ್ನೋದನ್ನು ನಾವು ನೋಡ್ಕೋಬೇಕು. ಯಾವುದು ಅಂತಂದರೆ ಎಕ್ಸಾಕ್ಟ್ 0 ಡಿಗ್ರಿ ಅಥವಾ 360 ಡಿಗ್ರಿ ಏನು ಬರುತ್ತಲ್ಲ, ಇದು ಕುಬೇರನ ದಿಕ್ಕಾಗುತ್ತೆ. ಈ ಭಾಗಕ್ಕೆ ನಿಮ್ಮ ಟಿ ವಿ ಬಂದಿಲ್ಲ ಅಂದರೆ ತಪ್ಪೇನಿಲ್ಲ, ಬಂದಿದೆ ಅಂತಂದ್ರೂ ಕೂಡ ತಪ್ಪೇನಿಲ್ಲ. ಓಕೆ, ಬಂತು ಅಂದರೆ ಈ ಭಾಗದಲ್ಲಿ ಟಿ ವಿಯನ್ನು ಇಟ್ಕೋಬೋದು, ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ಯಾರು ಪ್ರಶ್ನೆ ಕೇಳಿದ್ರು ಅವರಿಗೆ ಇದು ಉತ್ತರ. ಈಗ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುಲಿ ಸೈಟ್ ಲೊಕೇಶನ್ಸು, ಸೈಟನ್ನು ಯಾವ ರೀತಿ ಸೆಲೆಕ್ಷನ್ ಬರಬೇಕು ಅಂತಂದಾಗ ಈಗಾಗಲೇ 8 ಸೀರೀಸಲ್ಲಿ ಹೇಳ್ತಾ ಬರ್ತಾರೆ, ಇದು 9ನೇ ಸೀರೀಸಲ್ಲಿ ಹೇಳ್ತಾರೆ. ಯಾವುದೇ ಒಂದು ಸೈಟನ್ನು ಮಾಡಿದಾಗ ನಾವು ಸೈಟನ್ನು ಕೊಂಡ್ಕೋಬೇಕಾದಾಗ ಗಮನಿಸಬೇಕಾದಂಥ ಅಂಶಗಳು ಯಾವುದ್ಯಾವುದು ಅಂತಂತಂದರೆ, ನಮ್ಮ ಸೈಟಿಗೆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಾದಂಥ ಇಂಡಸ್ಟ್ರಿಗಳಿರಬಾರ್ದು. ಕಣ್ಣಳತೆ ದೂರದಲ್ಲಿ ಅಲ್ಲಿ ಸ್ಮಶಾನಗಳು ಇರಬಾರದು. ಮತ್ತೊಂದು, ಕೇಳಿಸ್ಕೊಳ್ಳುವಂಥ ದೂರದಲ್ಲಿ ಸ್ಕೂಲು ಕೂಡ ಇರಬಾರ್ದು, ಸಿನಿಮಾ ಥಿಯೇಟ್ರ್ಗಳು ಕೂಡ ಇರಬಾರ್ದು, ಮಾಲ್ಗಳು ಕೂಡ ಇರಬಾರ್ದು. ಕೆಲವರು ಮಾಲ್ ಪಕ್ಕದಲ್ಲಿ ನಮ್ಮ ಮನೆ ಇದೆ ಅಂತ ಖುಷಿ ಪಡ್ತಾರೆ, ಇಲ್ಲ, ಅದು ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ನಿಮಗೆ ಅದೇನಾಗುತ್ತೆ ಅಂದರೆ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರ್ತದೆ, ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರ್ತದೆ. ಓಕೆ, ಹಾಗೆ ಏರ್ ಪೊಲ್ಯೂಷನು ಜಾಸ್ತಿ ಆಗ್ತಾ ಇರ್ತದೆ. ಇಂಡಸ್ಟ್ರಿ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲೆಲ್ಲಿ ನಿಮಗೆ ಸ್ಕೂಲ್ಗಳಿರುತ್ತೋ ಅಲ್ಲಿಗೆ ನಾಯ್ಸ್ ಪೊಲ್ಯೂಷನ್ ಕೂಡ ಆಗ್ತಾ ಇರುತ್ತೆ. ಎಲ್ಲೆಲ್ಲಿ ನಿಮಗೆ ಮಾಲ್ಗಳಿರುತ್ತೋ ಅಲ್ಲೂ ಕೂಡ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ.
ಯಾಕೆಂದರೆ ಅಲ್ಲಿ ಜನನಿಬಿಡ ಪ್ರದೇಶ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಜನಗಳು ಓಡಾಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಎಷ್ಟು ಜನ ಒಂದು ಕಡೆ ಹೆಚ್ಚಾಗಿ ಸೇರ್ತಾ ಇರ್ತಾರೋ ಅಲ್ಲಿ ಪ್ಯೂರಿಟಿಗಿನ ಇಂಪ್ಯೂರಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನು ಮಾಡಬೇಕಾಗುತ್ತೆ, ಮನೆಗೆ ಅಂತ ನಾನು ಸೈಟನ್ನು ಹುಡುಕ್ತಾ ಇದ್ದೀನಿ ಅಂತಂದಾಗ ಇವುಗಳೆಲ್ಲದರಿಂದ ದೂರ ಇದ್ದರೆ ಆ ಮನೆ ಮನೆಯಾಗಿರ್ತದೆ. ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಚೆನ್ನಾಗಿ ಸಿಗುತ್ತೆ ಮತ್ತು ಆ ಮನೆಗೆ ಪ್ಯೂರ್ ಎನರ್ಜಿ ಬರೋದಕ್ಕೆ ಅವಕಾಶಗಳು ಹೆಚ್ಚಾಗಿರ್ತವೆ. ಓಕೆ, ಎಲ್ರಿಗೂ ಕೂಡ ಭಗವಂತ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆಗೆ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.